Hello everyone, this is Sai. Welcome to Maths with Sai YouTube ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಡೇ ಟು ನಾ ಕಂಪ್ಲೀಟ್ ಮ್ಯಾಥ್ಸ್ ಅನಾಲಿಸಿಸ್ ಅನ್ನು ನಾವು ನೋಡೋಣ. ಸೊ ಯಾವ ಒಂದು ಟಾಪಿಕ್ಸ್ ಇಂದ ಹೆಚ್ಚು ಪ್ರಶ್ನೆಗಳು ಬಂದಿತ್ತು, ಯಾವ ಒಂದು ಟಾಪಿಕ್ಸ್ ಇಂದ ಕಮ್ಮಿ ಪ್ರಶ್ನೆಗಳು ಬಂದಿತ್ತು, ಯಾವ ತರ ಕ್ವಶನ್ಸ್ ಕೇಳಿದ್ರು. ಸೊ ಓನ್ಲಿ 14 to 13 ಟೈಪ್ ಆಫ್ ಕ್ವಶನ್ಸ್ ಇಂದ 21 ಕ್ವಶನ್ಸ್ ಕೇಳ್ತಿದ್ದಾರೆ. ಇಟ್ ಮೀನ್ಸ್ 12 to 13 ಟಾಪಿಕ್ಸ್ ಇಂದ 21 ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಸೊ ನಾವು ಅದನ್ನೆಲ್ಲ ಸಮೇತ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ಸೆಷನ್ ಯಾರೆಲ್ಲ NTPC ಎಕ್ಸಾಮ್ ಇದೆಯೋ ಇನ್ನೂ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ m such that the 5-digit number 1m813 is divisible by 11. 5 ಅಂಕೆ ಸಂಖ್ಯೆ 1m813 11ರಿಂದ ಭಾಗಿಸಾಗಲು m ನ ಕನಿಷ್ಠ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ನೋಡೋಣ. 1m813 ನಮಗೆ 11 ನ ಡಿವಿಸಿಬಿಲಿಟಿ ರೂಲ್ ಗೊತ್ತು. ಏನು? ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್ ಆರ್ ಸಮ್ ಆಫ್ ಆಡ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಈವನ್ ಪ್ಲೇಸಸ್. ಓಕೆನಾ. ಸೊ ಈ ಕಡೆಯಿಂದ ಬಂದ್ರೆ ಒಂದು ಆಡ್ ಇದೆ, ಈ ಕಡೆಯಿಂದ ಮಾಡೋಣ. 3 8 ಎಷ್ಟು? 11. 11 ಒಂದೆಷ್ಟು? 12. ಓಕೆ. 12 ಮೈನಸ್ ಈಗ ಏನು ಉಳಿದಿದೆ? ಈವನ್ ಪ್ಲೇಸಸ್. 1m ಎಷ್ಟು? 1 ಪ್ಲಸ್ m ಮೈನಸ್ 1 ಪ್ಲಸ್ m ಇಸ್ ಈಕ್ವಲ್ ಟು 0 ಆರ್ 11 ಬರಬೇಕು. ಏನು ಬರಬೇಕು ನಮ್ಗೆ? 0 ಆರ್ 11 ಬರಬೇಕು. ಓಕೆನಾ. ಸೊ 12 ಮೈನಸ್ 1 ಎಷ್ಟು? 11. 11 ಪ್ಲಸ್ m ಇಸ್ ಈಕ್ವಲ್ ಟು 0 ಆರ್ 11. ಓಕೆನಾ. 11ಗೆ ಅತಿ ಚಿಕ್ಕ ಸಂಖ್ಯೆ ಆಡ್ ಮಾಡಿದ್ರೆ 11ರಿಂದ ಭಾಗ ಆಗಬೇಕು. ಓಕೆನಾ. 11 ಆಲ್ರೆಡಿ ಭಾಗ ಆಗ್ತಿದೆ, ನಾವು ಇನ್ನೇನು ಆಡ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಅತಿ ಚಿಕ್ಕ ಸಂಖ್ಯೆ ಎಲ್ಲಿ ಯಾವ್ದಿದೆ ಇದರಲ್ಲಿ ಆಪ್ಷನ್ ಅಲ್ಲಿ? 0 ಆಡ್ ಮಾಡಿದ್ರೆ 11ರಿಂದ ಇದು ಈಸಿಯಾಗಿ ಭಾಗ ಆಗುತ್ತೆ. ಓಕೆನಾ. ಈ ತರ ಪ್ರಶ್ನೆಗಳು ಕೇಳ್ತಿದ್ದಾರೆ. ಡಿವಿಸಿಬಿಲಿಟಿ ರೂಲ್ಸ್ ಇಂದ ಜಾಸ್ತಿ ಕೇಳ್ತಿದ್ದಾರೆ. ಸ್ಟಾರ್ ಮಾರ್ಕ್ ಹಾಕೊಂಡು ನಾವು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ಸೆಕೆಂಡ್ ಕ್ವಶನ್, ಫೈಂಡ್ ದ ಲಾರ್ಜೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್ n ಫಾರ್ ವಿಚ್ ಎ 6-digit ನಂಬರ್ 34159n ಈಸ್ ಡಿವಿಸಿಬಲ್ ಬೈ 6 ಅಂತ ಕೇಳಿದ್ದಾರೆ. 6 ಅಂಕೆಯ ಸಂಖ್ಯೆ 3 4 1 5 9 n 6ರಿಂದ ಭಾಗಿಸಲು n ನ ಗರಿಷ್ಠ ಮೌಲ್ಯ, ಇಟ್ ಮೀನ್ಸ್ ಲಾರ್ಜೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಕೇಳಿದ್ದಾರೆ. ಓಕೆನಾ. ಸೊ ಮಾಡೋಣ. ಸೊ 3 4 1 5 9 n. ಓಕೆ. ನಮಗೆ ಆರ್ ನ ಡಿವಿಸಿಬಿಲಿಟಿ ರೂಲ್ ಗೊತ್ತು. ಏನು? 2 ಇಂಟು 3. 2 ಇಂಟು 3. ಸೊ ಲಾರ್ಜೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಲಾರ್ಜೆಸ್ಟ್ ಪಾಸಿಬಲ್ ವ್ಯಾಲ್ಯೂನ ಪುಟ್ ಮಾಡೋಣ. ಸೊ ಎಷ್ಟು? 8. ಓಕೆನಾ. ಸೊ ಹಾಗೇನಾಯ್ತು? 3 4 1 5 9 8. ಇದು 2ರಿಂದ ಹೋಗುತ್ತೆ. 3ರಿಂದ ಚೆಕ್ ಮಾಡೋಣ, ನೋಡೋಣ. 3 ಹೋಯ್ತು, 4 5. ಇಟ್ ಮೀನ್ಸ್ 3ನ ಡಿವಿಸಿಬಲ್ ರೂಲ್ ಏನು? ಸಮ್ ಆಫ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 3 ಆರ್ ಡೈರೆಕ್ಟ್ 3ನ ಕಾಟ್ ಮಾಡ್ಕೊಂಡು ಹೋದ್ರು ಆನ್ಸರ್ ಬರುತ್ತೆ. ಓಕೆನಾ. ಸೊ 9 3ಯಿಂದ ಹೋಗುತ್ತೆ. ಇನ್ನು ಉಳಿದಿರೋದೇನು? 8 ಪ್ಲಸ್ 1 ಎಷ್ಟು? 9. 8 ಪ್ಲಸ್ 1 ಎಷ್ಟು? 9. ಹಾಗಾದ್ರೆ ನಮಗೆ ಲಾರ್ಜೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಯಾವುದು? 8. ಲಾರ್ಜೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಎಷ್ಟು? 8. ಓಕೆನಾ. ಸೊ ಆನ್ಸರ್ ನಮ್ಗೇನು? 8. ಈ ತರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ LCM HF ಇಂದ ಈಸಿಯಾಗಿ ಕ್ವಶನ್ಸ್ ಕೇಳ್ತಿದ್ದಾರೆ. ನಾವು ಸಿಂಪಲ್ ಆಗಿ ಮಾಡಬಹುದು. ಓಕೆ. ಸೊ ದ ರೇಷಿಯೋ ಆಫ್ 2 numbers is 3:4 and their LCM is 180. What is the larger of the 2 numbers? 2 ಸಂಖ್ಯೆಗಳ ಅನುಪಾತ 3:4 ಮತ್ತು ಅವುಗಳ LCM ಲಾಸಹ 180 ಆದ್ರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಸೊ ಫಸ್ಟ್ 3. ಓಕೆ, ಮಾಡೋಣ ಬನ್ನಿ. 3:4 ಏನಪ್ಪ? ಸೊ 3 ಇಂಟು 4 ಎಷ್ಟು? 12. ಸೊ 12 ನ ವ್ಯಾಲ್ಯೂ ಎಷ್ಟು? 180 ಅಂತೆ. ಹಾಗಾದ್ರೆ 1 ನ ವ್ಯಾಲ್ಯೂ ಎಷ್ಟು? 15 ಬಂತು. 1 ನ ವ್ಯಾಲ್ಯೂ ಎಷ್ಟು? 15 ಬಂತು. ಸೊ ಅವ್ರೇನ್ ಕೇಳಿದಾರೆ? ಲಾರ್ಜರ್ ಅಲ್ವಾ? ಸೊ ಲಾರ್ಜರ್ ಎಷ್ಟು? 4. ಓಕೆನಾ. 4 ಇಂಟು 15 ಎಷ್ಟಾಯ್ತು? 60. ಹಾಗಾದ್ರೆ ಲಾರ್ಜರ್ ನಂಬರ್ ಯಾವುದು? ಓಕೆನಾ. So 2 numbers are in the ratio 1:4 and their LCM and HCF are 84 and 21. Find a smaller number ಅಂತ ಕೇಳಿದ್ರು. 2 ಸಂಖ್ಯೆಗಳ ಅನುಪಾತ 1:4 ಇದೆ ಮತ್ತು ಅವುಗಳ ಲಾಸಹ 84 ಮತ್ತು ಮಾಸಹ 21. ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಆಗ ದೊಡ್ಡ ಸಂಖ್ಯೆ, ಈಗ ಚಿಕ್ಕ ಸಂಖ್ಯೆ. ಇದೇ ತರ ಪ್ರಶ್ನೆಗಳು ಕೇಳ್ತೀರಾ ಡೈರೆಕ್ಟ್. ಓಕೆನಾ.
ಸೊ ಪ್ರೀವಿಯಸ್ ಯಾರು ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ಪೇಪರ್ ಮಾಡಿರ್ತೀರ. ಓಕೆ, ನಮಗೆ ಇಲ್ಲಿ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಏನು ನಮಗೆ ಎಚ್ ಸಿ ಎಫ್. ಓಕೆ, ಎಲ್ ಸಿ ಎಮ್ ಕೊಟ್ಟಿದ್ದಾರೆ 84, ಎಚ್ ಸಿ ಎಫ್ ಕೊಟ್ಟಿದ್ದಾರೆ 21. ಫಸ್ಟ್ ಸಂಖ್ಯೆ 1x, ಎರಡನೇದು 4x. ಓಕೆನಾ, 4 ಒಂದ್ಲೆ 4 21. ಓಕೆನಾ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 21 ಇಂಟು 21. ಓಕೆ, ಹಾಗಾದ್ರೆ ಎಕ್ಸ್ ರೂಟ್ ಆ ಕಡೆ ಹೋದ್ರೆ √21 ಇಂಟು √21 ಏನಾಗುತ್ತೆ, ನಮಗೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 21 ಬರುತ್ತೆ. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು 21. ಸ್ಮಾಲರ್ ನಂಬರ್ ಏನು ಕೊಟ್ಟಿದ್ದಾರೆ 1. ಹಾಗಾದ್ರೆ 1 ಇಂಟು 21 ಎಷ್ಟು 21. ಓಕೆನಾ, 1 ಇಂಟು 21 ಎಷ್ಟು 21 ಇಷ್ಟೇ. ಸೊ ನೆಕ್ಸ್ಟ್ ಕಿರಣ್ ಹ್ಯಾಸ್ 24. ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಲಾಂಗ್ ಆಗಿ ಕೊಟ್ಟಿದ್ದಾರೆ ಬಟ್ ಶಾರ್ಟ್ ಆಗಿ ಆನ್ಸರ್ ಬರುತ್ತೆ. ಓಕೆನಾ, ಈ ತರ ಪ್ರಶ್ನೆಗಳು ಕೇಳ್ತಿದ್ದಾರೆ. ಕಿರಣ್ ಹ್ಯಾಸ್ 24 ವೈಟ್ ಬೀಡ್ಸ್ ಅಂಡ್ ರೇಷಮ್ ಹ್ಯಾಸ್ 18 ಬ್ಲಾಕ್ ಬೀಡ್ಸ್. They want to arrange the beads such that each row contains equal number of beads and each row must contain either only black or only white beads. What is the greatest number of beads that can be arranged in a row ಅಂತ ಕೇಳಿದ್ದಾರೆ. ಓಕೆನಾ, ಸೊ ಈ ತರ ಪ್ರಶ್ನೆಗಳಿಗೆ ನಾವು ಓದೋ ಅಷ್ಟು ಸಮೇತನೂ ಟೈಮ್ ಬೇಕಾಗಿಲ್ಲ ಸಾಲ್ವ್ ಮಾಡೋದಕ್ಕೆ. ಅವ್ರು ಏನ್ ಕೇಳಿದರೆ ದೇ ವಾಂಟ್ ಟು ಅರೇಂಜ್ ದ ಬೀಡ್ಸ್ ಸಚ್ ದಟ್ ಈಚ್ ರೋ ಕಂಟೈನ್ಸ್ ಈಕ್ವಲ್ ನಂಬರ್ ಆಫ್ ಬೀಡ್ಸ್. ಓಕೆನಾ, ಈಕ್ವಲ್ ಅಂತ ಯಾವಾಗ ಕೇಳಿದ್ರೆ ಅವಾಗ ನಮ್ಗೆ ಏನಂತ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಇಟ್ ಮೀನ್ಸ್ ಎಚ್ ಸಿ ಎಫ್, ಇಟ್ ಮೀನ್ಸ್ ಮಾಸಾಹ ಅಂತ. ಓಕೆನಾ, ಸೊ 24ಗೆ ಮತ್ತೆ 12ಗೆ ಮಾಸಾಹ ಎಷ್ಟು ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ. ಓಕೆನಾ, ಸೊ ಡಿಫರೆನ್ಸ್ ಎಷ್ಟು 12 ಇದೆ. ಡಿಫರೆನ್ಸ್ ಎಷ್ಟು 12 ಇದೆ. 18 ಅಲ್ವಾ, ಸಾರಿ ಸರ್ 18. ಓಕೆನಾ, 8ರಿಂದ 24 ಹೋಗುತ್ತೆ ಬಟ್ 18ರಿಂದ ಹೋಗಲ್ಲ. 3ರಿಂದ ಹೋಗುತ್ತೆ, ಇದು ಹೋಗುತ್ತೆ, ಇದು ಆಗಿರ್ಬೋದು. 6ರಿಂದ ನೋಡೋಣ, 6ರಿಂದ 24 ಹೋಗುತ್ತೆ, 18 ಹೋಗುತ್ತೆ, ಇದಾಗಿರ್ಬೋದು. 12ರಿಂದ 24 ಹೋಗುತ್ತೆ ಬಟ್ 18 ಹೋಗಲ್ಲ. ಓಕೆನಾ, ಸೊ ಹಂಗ್ ಬೇಕಾದ್ರೆ ಮಾಡಿ 24 18 ಹೋದ್ರೆ ಎಷ್ಟಪ್ಪ 6. ಹಾಗಾದ್ರೆ ಎಚ್ ಸಿ ಎಫ್ ಎಷ್ಟು 6. ಇಷ್ಟು ಹೆಂಗ್ ಬೇಕಾದ್ರೂ ಮಾಡಿ. ಎಚ್ ಸಿ ಎಫ್ ಎಷ್ಟು ನಮಗೆ 6. ಓಕೆ, ನೆಕ್ಸ್ಟ್ ಕ್ವಶನ್ ಹೈಟ್ ಅಂಡ್ ಡಿಸ್ಟೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಕ್ವಶನ್ಸ್. ಟ್ರಿಗ್ನೋಮೆಟ್ರಿ ಕೇಳ್ತಿಲ್ಲ ಬಟ್ ಹೈಟ್ ಅಂಡ್ ಡಿಸ್ಟೆನ್ಸ್ ಎವರಿ ಶಿಫ್ಟ್ ಅಲ್ಲಿ ಕೇಳ್ತಿದ್ದಾರೆ. ಓಕೆ, ಕಂಪಲ್ಸರಿ ಕೇಳ್ತಿದ್ದಾರೆ. ಮಾಡೋಣ ಬನ್ನಿ. ಸೊ ಆದಿತ್ಯ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಲೈಟ್ ಹೌಸ್, ಓಕೆ, ಆಫ್ 150 meter height and watching two boats on either side with the angles of depressions 30 degree and 60 degree. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬೋಟ್ಸ್ ಅಂತ ಕೇಳಿದ್ರು. ಓಕೆ, ಆದಿತ್ಯ 150 ಮೀಟರ್ ಎತ್ತರದ ಲೈಟ್ ಹೌಸ್ ಮೇಲೆ ನಿಂತ. ಒಂದು ಲೈಟ್ ಹೌಸ್ ಇದೆ, ಅದೆಷ್ಟಿದೆ 150 ಮೀಟರ್ ಇದೆ. ಅದ್ರ ಮೇಲೆ ನಿಂತ್ಕೊಂಡು ಎರಡು ದೋಣಿಗಳನ್ನು ಕ್ರಮವಾಗಿ 30 ಡಿಗ್ರಿ, ಒಂದು 30 ಡಿಗ್ರಿ ಮತ್ತು ಇನ್ನೊಂದು 60 ಡಿಗ್ರಿ ಕುಸಿತ ಕೋಣಗಳಲ್ಲಿ ನೋಡುತ್ತಾನೆ. ಓಕೆನಾ, ಅಂದ್ರೆ ನೋಡ್ತಾನೆ. ಆ ಎರಡು ದೋಣಿಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದನು. ಓಕೆ, ಕಂಡುಹಿಡಿಯೋಣ. ಇದು ಲೈಟ್ ಹೌಸ್ ಅನ್ಕೊಳ್ಳಿ. ಓಕೆನಾ, ಒಂದು 30 ಡಿಗ್ರಿ, ಇನ್ನೊಂದು 60 ಡಿಗ್ರಿ. ಓಕೆನಾ, ಹೈಟ್ ಎಷ್ಟಿದೆ 150 ಮೀಟರ್, 150 ಮೀಟರ್. ಓಕೆ, ಟ್ಯಾನ್ 30 ಅಂದ್ರೆ ಏನಪ್ಪಾ, ಟ್ಯಾನ್ 30 ಅಂದ್ರೆ 1/√3. ಓಕೆ, 1/√3 ನ ವ್ಯಾಲ್ಯೂ 150 ಮೀಟರ್. ಓಕೆ, ಹಾಗಾದ್ರೆ √3 ಆ ಕಡೆ ಹೋದ್ರೆ ಎಷ್ಟಾಯ್ತು 150 ಮೀಟರ್. 150 √3, ಟ್ಯಾನ್ 30 ವ್ಯಾಲ್ಯೂ ಇಷ್ಟು ಸಿಕ್ತು. ಅದೇ ತರ ನಮ್ಗೆ ಟ್ಯಾನ್ 60 ಫೈಂಡ್ ಔಟ್ ಮಾಡ್ಬೇಕಲ್ವಾ, ಮಾಡೋಣ. ಟ್ಯಾನ್ 60 ಎಷ್ಟು √3. ಸೊ √3 ವ್ಯಾಲ್ಯೂ ಎಷ್ಟಿಲ್ಲಿ 150 ಮೀಟರ್. ಓಕೆನಾ, ಸೊ ಇದು ಈ ಕಡೆ ಬಂದ್ರೆ 150 ಮೀಟರ್ ಬೈ √3. ಓಕೆ, ಸೊ ನಾವು ರ್ಯಾಷನಲೈಸೇಷನ್ ಮಾಡಿದ್ರೆ ಇದು ಇಂಟು √3, ಇದು ಇಂಟು √3. ಓಕೆನಾ, 150 ಮೀಟರ್ √3 ಡಿವೈಡೆಡ್ ಬೈ √3 ಇಂಟು √3 ಏನಾಗುತ್ತೆ, ಫಾರ್ ಎಕ್ಸಾಂಪಲ್ √3 ಇಂಟು √3 ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಬರುತ್ತೆ 3, 3 350, 350. ಹಾಗೇನಾಯ್ತು 50 √3, 50 √3. ಓಕೆನಾ, ಸೊ ಅವ್ರು ಏನು ಕೇಳಿದರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬೋಟ್ಸ್. ಡಿಸ್ಟೆನ್ಸಾ, ಓಕೆ, ಡಿಸ್ಟೆನ್ಸ್. ಸೊ ಟೋಟಲ್ 150 ಪ್ಲಸ್ 50 ಎಷ್ಟಾಯಿತು 200. ಹಾಗಾದ್ರೆ ಆನ್ಸರ್ ಏನು ನಮಗೆ 200 √3, 200 √3 ಮೀಟರ್. ಓಕೆ, ಹಿಂಗೂ ಮಾಡ್ಬೋದು, ಆರ್ ಡೈರೆಕ್ಟ್ ಶಾರ್ಟ್ ಕಟ್ಟು ಮಾಡ್ಬೋದು, ತೊಂದರೆ ಇಲ್ಲ. ಸೊ 1 ನ ವ್ಯಾಲ್ಯೂ 150 ಮೀಟರ್. ಸೊ √3 ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಓಕೆನಾ,
ಸೊ ಅದೇ ಥರ ನಾನು 2 ಕ್ವಶನ್ ತೊಗೊಂಡಿದ್ದೀನಿ, ಅದೇ ಕೆಲಸಕ್ಕೆ 2 ಕ್ವಶನ್ ತೊಗೊಂಡಿದ್ದೀನಿ, ಬಿಕಾಸ್ ಜಾಸ್ತಿ ಪ್ರಶ್ನೆಗಳು ಬರ್ತಿವೆ ಹಾಗಾಗಿ. ಓಕೆ, ಸೊ ಫ್ರಮ್ ಎ ಪಾಯಿಂಟ್ ಪಿ ಆನ್ ಎ ಲೆವೆಲ್ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ 30 ಡಿಗ್ರಿ. ಇಫ್ ದ ಟವರ್ ಈಸ್ 50 ಮೀಟರ್ ಹೈ, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ಫ್ರಮ್ ದ ಫುಟ್ ಆಫ್ ದ ಟವರ್ ಈಸ್. ಓಕೆ, ಸರಳ ನೆಲದ ಮೇಲೆ ಇರುವ ಪಿ ಬಿಂದುವಿನಿಂದ ಗೋಪುರದ ಮೇಲ್ಭಾಗದ ಏರಿಕೆ ಕೂಡ 30 ಡಿಗ್ರಿ. ಓಕೆ, ಇದು 30, ಇದು 60. ದಟ್ ಇಸ್, ಸೊ ಏನು, ಇಫ್ ದ ಟವರ್ ಈಸ್ 50 ಮೀಟರ್ ಹೈ. ಓಕೆ, ಇದು 50 ಮೀಟರ್, ಇದು 1, ಇದು √3. ಓಕೆ, 1ನ ವ್ಯಾಲ್ಯೂ 50 ಆದರೆ √3ನ ವ್ಯಾಲ್ಯೂ ಎಷ್ಟು? 50 √3. ಡೈರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. ಎಷ್ಟು? 50 √3. 2 ಇದೆಯಾ? ಸೊ ಆನ್ಸರ್ ಎಷ್ಟು? 50 √3. ಆದ್ರೂ ಒಂದು ತಪ್ಪಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ, ಆನ್ಸರ್ ಎಷ್ಟು ನಮಗೆ? 50 √3. ನೆಕ್ಸ್ಟು ಮೆನ್ಸುರೇಷನಲ್ಲಿ ಕೇಳ್ತಿದ್ದಾರೆ ಪ್ರಶ್ನೆ. ಓಕೆನಾ, ಸೊ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿದ್ದಾರೆ, ತೊಂದರೆ ಇಲ್ಲ. ಇಫ್ ದ ವ್ಯಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಈಸ್ 440 ಸೆಂಟಿಮೀಟರ್ ಕ್ಯೂಬ್ ಅಂಡ್ ದ ಏರಿಯಾ ಆಫ್ ಇಟ್ಸ್ ಬೇಸ್ ಈಸ್ 88 ಸೆಂಟಿಮೀಟರ್ ಸ್ಕ್ವೇರ್, ದ ಹೈಟ್ ಆಫ್ ದ ಕ್ಯೂಬಾಯ್ಡ್ ಅಂತ ಕೇಳಿದ್ದಾರೆ. ಒಂದು ಗಣಾಯತದ ಆಯತನ 440 ಸೆಂಟಿಮೀಟರ್ ಕ್ಯೂಬ್ ಮತ್ತು ಅದರ ಆಧಾರದ ವಿಸ್ತೀರ್ಣ 88 ಸೆಂಟಿಮೀಟರ್ ಇದ್ದರೆ ಅದರ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಾಗುತ್ತೆ? L ಇಂಟು B ಇಂಟು H. ಏರಿಯಾ ಆಫ್ ಇಟ್ಸ್ ಬೇಸ್ ಮಾತ್ರ ಹೇಳಿದ್ದಾರೆ, ಬೇಸ್ ಮಾತ್ರ ಹೇಳಿದ್ದಾರೆ, ಇದು ನೆನ್ಪಿಟ್ಕೋಬೇಕು. ಬೇಸ್ ಮೀನ್ಸ್ ಇದು. ಓಕೆನಾ, ಇಲ್ಲಿ ಹೈಟ್ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಏನಾಗುತ್ತೆ? L ಇಂಟು B ಇಂಟು H ಫೈಂಡ್ ಔಟ್ ಮಾಡಬೇಕು. ಓಕೆ ಓಕೆ, H ಫೈಂಡ್ ಔಟ್ ಮಾಡಬೇಕಲ್ಲ. L ಇಂಟು B ಇಂಟು H ಎಷ್ಟಾಯಿತು? 440. ಈ ಕಡೆಯಿಂದ ಈ ಕಡೆ L ಇಂಟು B ಎಷ್ಟಾಯಿತು? 88. ನಮ್ಗೆ H ಬೇಕು. ಓಕೆನಾ, 88 1 88 5. ಹಾಗಾದ್ರೆ H ನ ವ್ಯಾಲ್ಯೂ ಎಷ್ಟು ಬಂತು? 5. H ನ ವ್ಯಾಲ್ಯೂ ಎಷ್ಟು ಬಂತು? 5. ಓಕೆನಾ, ಸೊ ಆನ್ಸರ್ ಎಷ್ಟು? ನೆಕ್ಸ್ಟ್, ಎ ಸಿಲಿಂಡ್ರಿಕಲ್ ರಾಡ್ ಹ್ಯಾಸ್ ಅನ್ ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ 1800 ಸೆಂಟಿಮೀಟರ್ ಸ್ಕ್ವೇರ್ ಇಫ್ ದ ಲೆಂತ್ ಆಫ್ ದ ರಾಡ್ ಈಸ್ 52 ಸೆಂಟಿಮೀಟರ್, ದೆನ್ ದ ಔಟರ್ ರೇಡಿಯಸ್ ಆಫ್ ದ ರಾಡ್ ಅಂತ ಕೇಳಿದ್ದಾರೆ. ಓಕೆ, ಇಟ್ ಮೀನ್ಸ್ ರೇಡಿಯಸ್ನ ಕೇಳಿದ್ದಾರೆ. ಒಂದು ಸಿಲಿಂಡರ್ ರಾಡ್ನ ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಏನಾಗುತ್ತೆ? 2πRH ಆಗುತ್ತೆ. ಸೊ ಎಷ್ಟು? 1800. 2 ಇಂಟು ಪೈನ ವ್ಯಾಲ್ಯೂ ನಮ್ಗೆ ಗೊತ್ತು, 22/7 ಅಲ್ವಾ? ಆರ್ H ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 52 ಈಕ್ವಲ್ ಟು 1800. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಮಾಡೋಣವಾ? 2 11 ಜಾ 2 900 ಜಾ 2 1 ಜಾ 2 450 ಜಾ 2 26 ಜಾ 2 225 ಜಾ. ಇಷ್ಟು ಬಂತು. ಇದು ಮೇಲ್ಗಡೆ ಹೋದ್ರೆ R ಇಸ್ ಈಕ್ವಲ್ ಟು, ಇಲ್ಲಿ ಬರೀತೀನಿ, ದೊಡ್ಡದಾಗೆ ಬರೀತಿದ್ದೀನಿ. ಓಕೆನಾ, R ಇಸ್ ಈಕ್ವಲ್ ಟು 225 ಇಂಟು 7 ಡಿವೈಡೆಡ್ ಬೈ 11 ಇಂಟು 26 ಇದೆ ಅಲ್ವಾ? ಸೊ 11 ಇಂಟು 26 ಎಷ್ಟು ನೋಡೋಣ. 7 5 ಜಾ 35, 3 ಕ್ಯಾರಿ. 7 2 ಜಾ 14 ಪ್ಲಸ್ 3 17, 1 ಕ್ಯಾರಿ. 7 2 ಜಾ 14 ಪ್ಲಸ್ 1 15 ಡಿವೈಡೆಡ್ ಬೈ 11 ಇಂಟು 26 6 ಪ್ಲಸ್ 2 8 ಉಂಟು. ಹಾಗಾದ್ರೆ ಎಷ್ಟಾಯಿತು? 286 ಅಲ್ವಾ? ಈಗ ಎಷ್ಟು ಮಗ್ಗೆಲ್ಲಿ ಹೋಗುತ್ತೆ? 286 1 ಜಾ 286 5 ಜಾ 286 5 ಜಾ ಎಷ್ಟು? 1430 ಅಲ್ವಾ? 1430. ಇನ್ನೆಷ್ಟು ಉಳಿತು? 145 ಉಳಿತು. ಇನ್ನೆಷ್ಟು ಉಳಿತು? 145. ಒಂದು ವೇಳೆ ಪಾಯಿಂಟ್ ಪುಟ್ ಮಾಡಿದ್ರೆ 1450 ಉಳಿತು. 1450 ಉಳಿತು. ಎಗೈನ್ ನಾನು 5ರಿಂದ ಭಾಗಿಸಿದ್ರೆ 1430 ಹೋಗುತ್ತೆ. ಇನ್ನು ಉಳಿದಿರೋದಷ್ಟು 20. ಬಟ್ ನೋಡಿ ಇಲ್ಲಿ 5.5. ಓಕೆನಾ, 5.5 ಸ್ಟಾರ್ಟಿಂಗ್ ಬರಬೇಕು. ಓಕೆನಾ, ಇರೋದು ಒಂದೇ ಆಪ್ಷನ್ 5.51. 2 ಆಪ್ಷನ್ ಇತ್ತು, 5.5 ಪ್ಲಸ್ 5.5 ಅಂಡ್ 5.37. ಸೊ ಹಾಗಾಗಿ ನಾವು ಒಂದು ತೆಗೆದುಬಿಟ್ವಿ. ಓಕೆನಾ, ಸೊ ಒಂದನ್ನು ತೆಗಿಬೇಕಂದ್ರೆ ಇನ್ನೊಂದು ನಂಬರ್ನ ನಾವು ಡಿವೈಡ್ ಮಾಡಬೇಕು. ನಾವು ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 5.5. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಓಕೆ, ಸೊ ಇದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ, ಸೊ ಏನೂ ಇಲ್ಲ, ಸಿಂಪಲ್.
ಫಸ್ಟು ವ್ಯಾಲ್ಯೂಮ್ ಆಫ್ ಕ್ಯೂಬ್ ಇದೆ ಅಲ್ವಾ, ಇದು ಎ ಕ್ಯೂಬ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಓಕೆನಾ. 39304 ಓಕೆನಾ. ಸೊ ಕ್ಯೂಬ್ನ ವ್ಯಾಲ್ಯೂ ನಾನು ನಿಮಗೆ ಇಂಟು ಕೊಡ್ತೀನಿ, ನೀವು ಸೊಲ್ಯೂಷನ್ ಮಾಡಿ ಓಕೆನಾ. ಸೊ 4 ಬರಬೇಕಂದ್ರೆ ಕೊನೆ ಡಿಜಿಟ್ಟು ಯಾವುದರಿಂದ ಕ್ಯೂಬ್ ಮಾಡಿದ್ರೆ ಬರುತ್ತೆ, 4ರಿಂದ ಮಾಡಿದ್ರೇ ಬರುತ್ತೆ. ಆಗ 3 ನಂಬರ್ ಹೋಯಿತು. 39 ಯಾವ ಒಂದು ಮಿಡಲ್ ಬರುತ್ತೆ ಕ್ಯೂಬ್ದು, 3 ಮತ್ತು 4ರಲ್ಲಿ ಬರುತ್ತೆ. ಸೊ ಆಲ್ವೇಸ್ ಚಿಕ್ಕ ಸಂಖ್ಯೆ ತಗೊಳ್ಳಿ. ಎಷ್ಟು, 34. ಎಷ್ಟು, 34 ಓಕೆನಾ. ನಮ್ಗೆ ಇಲ್ಲಿ ಏನು ಸಿಕ್ತು, ಎಚ್ ಮತ್ತು ಬಿ ನ ವ್ಯಾಲ್ಯೂ ಸಿಕ್ತು. ಎಲ್ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಲ್ ನ ವ್ಯಾಲ್ಯೂ ಎಷ್ಟು, 5 ಸಾಲಿಡ್ ಕ್ಯೂಬ್. ಸೊ 34 × 5 ಎಷ್ಟು, 170. 34 × 5 ಎಷ್ಟು, 170. ಸೊ ಹಾಗಾದರೆ ಎಲ್ ನ ವ್ಯಾಲ್ಯೂ 170, ಬಿ ಆ್ಯಂಡ್ ಎಚ್ ನ ವ್ಯಾಲ್ಯೂ ಎಷ್ಟು, 34. ಹಾಗಾದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಿ. ಲ್ಯಾಟ್ರಲ್ ಸರ್ಫೇಸ್ ಏನೇನು, 2 ಆಫ್ ಎಲ್ ಪ್ಲಸ್ ಬಿ ಇಂಟು ಎಚ್. ಇದನ್ನ ಫೈಂಡ್ ಔಟ್ ಮಾಡಿ ಆನ್ಸರ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಓಕೆನಾ. ಸೊ ಆಲ್ಜಿಬ್ರದಿಂದ ವೆರಿ ಶಿಫ್ಟಲ್ಲಿ ಬರ್ತಿದೆ ಓಕೆನಾ. ಸೊ ಇಫ್ x - 1/x is equal to 5, ಫೈಂಡ್ ದ ವ್ಯಾಲ್ಯೂ ಆಫ್ x to the power of 4 plus 1/x to the power of 4 ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲರೂ ನಮ್ಗೆ ಗೊತ್ತು, x - 1/x 5 ಆದರೆ ನಾವು ಫಸ್ಟ್ ಏನು ಮಾಡಬೇಕು, x² + 1/x². ಸೊ 5² + 2 ಅಲ್ವಾ. ಸೊ ಎಷ್ಟಾಯಿತು, 27. ಇಷ್ಟು ಬೇಸಿಕ್ ಗೊತ್ತಿರಬೇಕು. ನಾವು ಆಲ್ಜಿಬ್ರಾದಲ್ಲಿ ಫುಲ್ ಕ್ಲಾರಿಟಿಯಾಗಿ ಹೇಳಿದ್ದೀವಿ ಅಲ್ವಾ. ಸೊ ಆದಮೇಲೆ ಇದ್ರ ಸ್ಕ್ವೇರ್ ಬೇಕು, x to the power of 4 plus 1/x to the power of 4. ಹಾಗಾದರೆ ಇದನ್ನ ಸ್ಕ್ವೇರು ಮತ್ತು ಇದನ್ನ ಸ್ಕ್ವೇರ್ ಮಾಡೋಣ ಅಲ್ವಾ. ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಯಿತು, x to the power of 4 plus 1/x to the power of 4 is equal to 27 ಸ್ಕ್ವೇರ್ ಎಷ್ಟು, 529. +2 ಇರೋದು ಆ ಕಡೆ ಹೋದರೆ -2, ದಟ್ ಈಸ್ 527. ಎಷ್ಟು, 527. ಹಾಗಾದ್ರೆ ಆನ್ಸರ್ ಎಷ್ಟು, 27 729 ಅಲ್ವಾ, 729. ಹಾಗಾದ್ರೆ ಆನ್ಸರ್ ಎಷ್ಟು, 727. ಆನ್ಸರ್ ಎಷ್ಟು, 727. ಇಲ್ಲಿ ನಮ್ಗೆ ಏನೇನು ನೆನಪಿರಬೇಕು ಅಂದರೆ, x + 1/x is equal to n ಅನ್ಕೊಳ್ಳಿ. ಆಗ ನಮಗೆ x² + 1/x² ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರೆ n² - 2. ಒಂದು ವೇಳೆ x - 1/x ನ ವ್ಯಾಲ್ಯೂ ಕೊಟ್ಟು x² + 1/x² ಫೈಂಡ್ ಔಟ್ ಮಾಡಿದ್ರೆ ಆಗ n² + 2. ಇದು ಕೊಟ್ಟು ಕ್ಯೂಬ್ ಕೇಳಿದ್ರೆ n³ - 3n ಓಕೆನಾ. ಇದು ಕೊಟ್ಟು ಕ್ಯೂಬ್ ಕೇಳಿದ್ರೆ n³ + 3n ಓಕೆ. x to the power of 1/x is equal to n ಕೊಟ್ಟು x to the power of 4 plus 1/x to the power of 4 ಕೇಳಿದ್ದಾರೆ ಅನ್ಕೊಳ್ಳಿ. ಆಗೇನಾಗುತ್ತೆ, ಇದ್ರ ಸ್ಕ್ವೇರ್ -2 ಓಕೆನಾ. ಇದು ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ ಫೈಂಡ್ ದ ಸಮ್ ಆಫ್ ರೂಟ್ಸ್ ಫಾರ್ ದ ಈಕ್ವೇಶನ್ 2x³ + 7x² - 9x + 12 is equal to 0 ಅಂತ ಕೇಳಿದ್ದಾರೆ. ಓಕೆ, ಸಮ್ ಆಫ್ ರೂಟ್ಸ್ ಏನಾಗುತ್ತೆ, -b/a. ಸಮ್ ಆಫ್ ರೂಟ್ ಮೀನ್ಸ್ ಆಲ್ಫಾ ಪ್ಲಸ್ ಬೀಟಾ is equal to -b/a. ಓಕೆ. ಸೊ ಇಲ್ಲಿ ಬಿ ಎಷ್ಟು, 7 -7. ಸೊ ಎ ಎಷ್ಟು, 2 ಮುಗೀತು ಅಲ್ವಾ. ಸೊ ಆನ್ಸರ್ ಎಷ್ಟು, -7/2. ಪ್ರಾಡಕ್ಟ್ ಕೇಳಿದ್ರೆ ಇದು ಕ್ಯೂಬಿಕ್ ಇಕ್ವೇಶನ್. ಸೊ ಹಾಗಾಗಿ d/a ಓಕೆನಾ. ಕ್ವಾಡ್ರಾಟಿಕ್ ಕೇಳಿದ್ರೆ c/a. ಓಕೆ, ಮತ್ತೆ ರೇಷಿಯೋಸ್ದಲ್ಲೂ ಈ ಥರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಓಕೆನಾ. ಸೊ 35,200 were divided among A, B, C such that 8 times the share of A is equal to 6 times the share of B is equal to 3 times the share of C. Find the share of A ಅಂತ ಕೇಳಿದ್ದಾರೆ ಓಕೆನಾ. ಸೊ 8 times A is equal to 6 times B is equal to 3 times C. ಸೊ ನಮಗೆ LCM ಫೈಂಡ್ ಔಟ್ ಮಾಡಬೇಕು. LCM ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಮಾಡ್ತೀವಿ, ಎನ ಮುಚ್ಚಿಬಿಡಿ. ಎನ ಮುಚ್ಚಿಬಿಟ್ರೆ ಇನ್ನೇನು ಉಳಿತು, 6 × 3. ಇದು ಎನ ವ್ಯಾಲ್ಯೂ. ನೆಕ್ಸ್ಟ್ 6b ಇದೆ ಅಲ್ವಾ, ಬಿನ ಫೈಂಡ್ ಔಟ್ ಮಾಡಬೇಕಂದ್ರೆ 6ನ ಮುಚ್ಚಿಡಿ, ಇನ್ನೇನು ಉಳಿತು, 8 × 3 ಇಷ್ಟು. ಇದು ಬಿ ವ್ಯಾಲ್ಯೂ. ಸಿ ಬೇಕೀಗ, ಸಿದು 3c ಅಲ್ವಾ, 3ನ ಮುಚ್ಚಿಡಿ, ಇನ್ನೇನು ಉಳಿದಿದೆ, 8 × 6. ಓಕೆ, ಡಿವೈಡ್ ಆಗುತ್ತಾ, ಡಿವೈಡ್ ಮಾಡಿ. 3 1 3 1 3 2 2 3 2 4 2 1. ಸೊ ಎಷ್ಟು ಬಂತು, 3:4:8. ಶೇರ್ ಆಫ್ ಎ ಕೇಳಿದ್ದಾರೆ. ಸೊ ಟೋಟಲ್ ಎಷ್ಟು, 15 ಆಯಿತು. ಟೋಟಲ್ 15ರ ವ್ಯಾಲ್ಯೂ ಎಷ್ಟಂತೆ, 35,200 ರೂಪಾಯಿ. ಸೊ ಹಾಗಾದರೆ 3ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು. 3 1 3 ಎಷ್ಟಲಿ, 3 5 5 1
5 7 0 20 ಎಷ್ಟರಲ್ಲಿ ಹೋಗುತ್ತೆ 4. ಸೊ ಹಾಗಾದರೆ ಆನ್ಸರ್ ಎಷ್ಟು 704 ಸ್ಟಾರ್ಟಿಂಗ್ ಬರಬೇಕು. ಆನ್ಸರ್ ಎಷ್ಟು 704. ಓಕೆನಾ 7040. ಸೊ ಇದು ನೋಡಿ, ಎ ವಾಟರ್ ಟ್ಯಾಂಕ್ ಕ್ಯಾನ್ ಬಿ ಫಿಲ್ಡ್ ಇನ್ 19 minutes ಬೈ ಯೂಸಿಂಗ್ 39 ಪೈಪ್ಸ್ ಆಫ್ ದ ಸೇಮ್ ಕೆಪಾಸಿಟಿ. ಇನ್ ಹೌ ಮೆನಿ ಮಿನಿಟ್ಸ್ ವಿಲ್ ದ ವಾಟರ್ ಟ್ಯಾಂಕ್ ಬಿ ಫಿಲ್ಡ್ ಇಫ್ ವಿ ಯೂಸ್ 23 ಪೈಪ್ಸ್ ಅಂತ ಹೇಳಿದ್ದಾರೆ. ಓಕೆ, 39 ಸಾಮರ್ಥ್ಯದ ಪೈಪ್ಗಳನ್ನು ಒಂದು ನೀರಿನ ಟ್ಯಾಂಕ್ 19 ನಿಮಿಷದಲ್ಲಿ ತುಂಬುತ್ತೆ. ಓಕೆನಾ, ಅದೇ ಸಾಮರ್ಥ್ಯದ 23 ಪೈಪ್ಗಳು ಎಷ್ಟರಲ್ಲಿ ತುಂಬುತ್ತೆ? ಓಕೆನಾ, ಸೊ 39 ಇಂಟು 19 ಡಿವೈಡೆಡ್ ಬೈ 23 ಮಾಡಿ ಸರ್ ಬರುತ್ತೆ. ಇಲ್ಲ ಮಾಡಬೇಕಾ? 780. ಸೊ 39 ಇಂಟು 2 ಎಷ್ಟು? 78. 1 0 ಬಂದ್ರೆ 780. 780 39 ಹೋದ್ರೆ ಎಷ್ಟು? 340. ಸಾರಿ 741 ಬೈ 23. 23 1 23 3 69. ಎಷ್ಟು ಉಳಿತು? 51 ಅಂದರೆ 2 ಸೊ 32 ಸ್ಟಾರ್ಟಿಂಗ್ ಇದೆಯಾ? ಒಂದು ಆಪ್ಷನ್ ಇದೆ, ಮುಗೀತು. ಸೊ ಇದು HW ಮಾಡಿ. ಓಕೆನಾ, ಇದು ಈಸಿ ಇದೆ. ಓಕೆನಾ, ನಿಮಗೂ ಪ್ರಾಕ್ಟೀಸ್ ಆಗಬೇಕಲ್ವಾ? ಓಕೆ, ಸೊ ಇದು ಮಾಡೋಣ. ಫೈಂಡ್ ದ ಟೋಟಲ್ ಟೈಮ್ ಟೇಕನ್ ಬೈ ಎ ಬೋಟ್ ಟು ಟ್ರಾವೆಲ್ ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ಇಫ್ ದ ಡಿಸ್ಟೆನ್ಸ್ ಇನ್ ಈಚ್ ಡೈರೆಕ್ಷನ್ ಈಸ್ 270 km, ಇಫ್ ದ ಸ್ಪೀಡ್ ಆಫ್ ಬೋಟ್ ಇಸ್ 24 km/h ಅಂಡ್ ದ ಸ್ಪೀಡ್ ಆಫ್ ಕರೆಂಟ್ ಇಸ್ 21 km/h. ಓಕೆನಾ, ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು? 270. ಓಕೆ, ನಮಗೆ ಟೋಟಲ್ ಟೈಮ್ ಬೇಕಾ? ಓಕೆ, ಸೊ ಸ್ಪೀಡ್ ಆಫ್ ಬೋಟ್ ಎಷ್ಟು? 24 ಅಂಡ್ ಸ್ಪೀಡ್ ಆಫ್ ಕರೆಂಟ್ ಎಷ್ಟು? 21. ಓಕೆ, ನಮ್ಮ ಕಾನ್ಸೆಪ್ಟ್ ಗೊತ್ತಲ್ವಾ? C+D ಎಷ್ಟು? C-D. ಓಕೆ, ಒಂದ್ಸಲ C+D, ಇನ್ನೊಂದ್ಸಲ C-D. C+D ಮಾಡಿದ್ರೆ ಎಷ್ಟು? 24 + 21 ಎಷ್ಟು? 45. 45 1 45 2 90. ಇಟ್ ಮೀನ್ಸ್ 5 2 90. 3 ಅಂದರೆ 6 6 ಹೋಯಿತು. ನೆಕ್ಸ್ಟ್ ಒಂದ್ಸಲ ಮೈನಸ್ ಮಾಡಿದ್ರೆ 24 21 ಅಂದರೆ 3. ಸೊ 270 ಡಿವೈಡ್ ಬೈ 3 ಎಷ್ಟು? 90. ಸೊ ಟೋಟಲ್ ಕೇಳಿದಾರಾ? ಟೋಟಲ್ ಅಂದರೆ 90 + 6 ಎಷ್ಟು? 96. 90 + 6 ಎಷ್ಟು? 90. ಸೊ ಇದು ತುಂಬ ಕೇಳ್ತಿದ್ದಾರೆ. ಓಕೆನಾ, ದ ಸೆಲ್ಲಿಂಗ್ ಪ್ರೈಸ್ ಆಫ್ 34 books ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 17 books. ಓಕೆ, ಸೊ SP ಇಂಟು 34 ಈಸ್ ಈಕ್ವಲ್ ಟು CP ಇಂಟು 17 ಅಲ್ವಾ? ಸೊ ನಾವು ತುಂಬ ಪ್ರಶ್ನೆಗಳು ಮಾಡಿದಾಗ ಡೈರೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ SP ಎಷ್ಟಾಯ್ತು ಇಲ್ಲಿ? 17 ಆಯಿತು. CP ಎಷ್ಟಾಯ್ತು ಇಲ್ಲಿ? 34 ಆಯಿತು. ಎಷ್ಟು ಕಮ್ಮಿ ಇದೆ? 17 ಕಮ್ಮಿ ಇದೆ. ಸೊ 17 ಕಮ್ಮಿ ಇದ್ದರೆ ಏನು? ಲಾಸ್ ಬರಬೇಕು. ಲಾಸ್ ಒಂದೇ ಆಪ್ಷನ್ ಇರೋದು. ಓಕೆ, ಸೊ ಇದು ಮೇ ಬಿ ಲಾಸ್ ಇರ್ಬೋದು, ಮಾಡೋಣ. ಓಕೆನಾ, 17 ಬೈ 34 ಇಂಟು 100 1 2 2 1 250 ಹಾಗಾದರೆ ಎಷ್ಟು ಪರ್ಸೆಂಟ್ ಲಾಸು? 50% ಲಾಸ್. ಓಕೆ, ಈ ಥರ ಪ್ರಶ್ನೆಗಳು ತುಂಬ ಕೇಳ್ತಿದ್ದಾರೆ ನೋಡಿ. ಜಿತೇಶ್ ಸೋಲ್ಡ್ ಅನ್ ಆರ್ಟಿಕಲ್ ಅಟ್ ಎ ಲಾಸ್ ಆಫ್ 11%. ಇಫ್ ಯು ಹ್ಯಾಡ್ ಬಾಟ್ ದ ಐಟಮ್ ಅಟ್ 5% ಲೆಸ್ and had it sold it for 739 more, then you would have gained 20%. Find the cost price of the article. ಜಿತೇಶ್ ಒಂದು ವಸ್ತುವನ್ನು 11% ನಷ್ಟದಲ್ಲಿ ಮಾರಿದನು. ಓಕೆ, ಜಿತೇಶ್ ಹತ್ರ ಫಸ್ಟ್ ಎಷ್ಟಿತ್ತು? 100 ರೂಪಾಯಿ. ಈಗ ಅವನು ಏನು ಮಾಡ್ತಿದ್ದಾನೆ? 11% ಕಮ್ಮಿ ಮಾಡ್ತಿದ್ದಾನೆ. ಅಂದರೆ ಅವನ ಹತ್ರ ಎಷ್ಟು ಮಾರಾಟ ಮಾಡ್ತಿದ್ದಾನೆ? 89 ರೂಪಾಯಿಗೆ. ಓಕೆನಾ, ಅದನ್ನು 5% ಕಡಿಮೆ ಬೆಲೆಯಲ್ಲಿ ಖರೀದಿಸಿ. ಹಾಗಾದರೆ ಅವನು 100% ಅಲ್ಲಿ ಖರೀದಿಸಿದ. ಹಾಗಾದರೆ 5% ಕಮ್ಮಿ ಮಾಡಿದ್ರೆ ಎಷ್ಟಪ್ಪ? 95. ಓಕೆನಾ, ಸೊ 739 ಹೆಚ್ಚು ಬೆಲೆಯಲ್ಲಿ ಮಾರಿದ್ರೆ 20% ಲಾಭ ಆಗುತ್ತಂತೆ. ಸೊ ನಮಗೆ ಇಲ್ಲಿ ಎಷ್ಟು ಪರ್ಸೆಂಟ್ ಲಾಭ ಆಗುತ್ತೆ? 20% ಅಂತ ಹೇಳಿದರೆ ಟೋಟಲ್ ನಮಗೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ನಾವೇನು ಮಾಡೋಣ? ಫಸ್ಟೇ ನಾವು 20% ಲಾಭ ಹಾಕ್ಬಿಡೋಣ. ಸೊ 20% ಲಾಭ ಆಗಿಬಿಟ್ರೆ ಅವ್ನು 739 ರೂಪಾಯಿ ಹೆಚ್ಚಿಗೆ ಮಾರಾಟ ಮಾಡ್ತಾನೆ. ಹಾಗಾದರೆ 95ಗೆ 20% ಎಷ್ಟು? 19. ಸೊ 95 + 19 ಎಷ್ಟು? 114 ಅಲ್ವಾ? ಸೊ ಎಷ್ಟು ಹೆಚ್ಚಕ್ಕೆ ಅಂತ ಹೇಳಿದಾನೆ? ಅಕಾರ್ಡಿಂಗ್ ಟು ಕ್ವಶನ್ 739. ಬಟ್ ನಮಗೆ ಅಕಾರ್ಡಿಂಗ್ ಟು ಪರ್ಸೆಂಟೇಜ್ 89ನಲ್ಲಿ 114ನಲ್ಲಿ 89 ಹೋದರೆ ಎಷ್ಟಪ್ಪ? 25 ಅಲ್ವಾ? ಸೊ 25 ಹೆಚ್ಚಕ್ಕೆ ಮಾರಾಟ ಮಾಡಿದ್ರೆ ಅವನು ಇಷ್ಟಿಗೆ ಅಷ್ಟಿಗೆ ಆಗುತ್ತೆ. ಹಾಂ, ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? 100ಗೆ 100ನ ವ್ಯಾಲ್ಯೂ ಎಷ್ಟು? 4 ಇದು 4 ಮಾಡಿದ್ರೆ 4 9 36. ಲಾಸ್ಟಲ್ಲಿ 6 ಬರುತ್ತೆ. ಲಾಸ್ಟಲ್ಲಿ ಏನು ಬರಬೇಕು? 6 ಬರಬೇಕು. ಓಕೆ, ಸೊ ಇದು MPದು ಡಿಸ್ಕೌಂಟಲ್ಲಿ ಎವ್ವಿ ಕೇಳ್ತಿದ್ದಾರೆ ಪ್ರಶ್ನೆಗಳು, ನೋಡ್ಕೋಬೇಕು. ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಬೆಡ್ ಈಸ್ 568 ವಿಚ್ ಈಸ್ 26% ಎಬೋ ದ ಕಾಸ್ಟ್ ಪ್ರೈಸ್. ಓಕೆ, CP ಯಾವಾಗಲೂ ಎಷ್ಟರಲ್ಲಿರುತ್ತೆ? 100. ಸೊ MP
26% ಜಾಸ್ತಿ ಅಂತೆ. ಹಾಗಾದ್ರೆ ಎಷ್ಟು ಪರ್ಸೆಂಟ್? 126 ರೂಪಾಯಿ, 126%. ಇಫ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ 13. ಓಕೆ, ಸೊ ಪ್ರಾಫಿಟ್ ಎಲ್ಲಿಗಾಗುತ್ತೆ? ಎಸ್ ಪಿಗೆ. ಎಷ್ಟಾಯ್ತಾಗ? 100ಕ್ಕೆ 13 ಅಂದರೆ 113%. ಫೈಂಡ್ ದ ಡಿಸ್ಕೌಂಟ್ ಪರ್ಸೆಂಟೇಜ್. ಡಿಸ್ಕೌಂಟ್ ಪರ್ಸೆಂಟೇಜ್ ನಾವು ಯಾವ್ದಕ್ಕೆ ಫೈಂಡ್ ಔಟ್ ಮಾಡಬೇಕು? ಎಂ ಪಿಗೆ. ಕಾನ್ಸೆಪ್ಟ್ ಗೊತ್ತಲ್ವಾ? ಕಾನ್ಸೆಪ್ಟ್ ಏನಂದ್ರೆ ಸಿ ಪಿ, ಎಸ್ ಪಿ ಅಂಡ್ ಎಂ ಪಿ. ಸೊ ಪ್ರಾಫಿಟ್ ಆದರೆ ಅದು ಎಸ್ ಪಿಗೆ, ಡಿಸ್ಕೌಂಟ್ ಆದರೆ ಅದು ಎಂ ಪಿ ಇಂದನೇ ಎಸ್ ಪಿಗೆ, ಟೋಟಲ್ ಎಸ್ ಪಿಗೆ ಬರುತ್ತೆ. ಪ್ರಾಫಿಟ್ ಎಸ್ ಪಿಗೆ, ಡಿಸ್ಕೌಂಟ್ ಎಂ ಪಿ ಇಂದ ಎಸ್ ಪಿಗೆ, ಓಕೆನಾ? ಸೊ ಎಷ್ಟಿದೆ ಇದು? 13. ಎಷ್ಟಕ್ಕೆ? 126ಕ್ಕೆ. ಪರ್ಸೆಂಟೇಜ್ ಬೇಕಂದ್ರೆ 100, ಓಕೆನಾ? ಸೊ 1300 ಡಿವೈಡೆಡ್ ಬೈ 126. ಸೊ 10 ಜಾ ಮಾಡಿದ್ರೆ 1260. ಇನ್ನೆಷ್ಟು ಉಳಿತು? 40. ಓಕೆನಾ? 10 ಎಷ್ಟು ಆಪ್ಷನ್ ಇದೆ? 2 ಆಪ್ಷನ್ ಇದೆ. ಓಕೆ, 40 ಒಂದು 0 ಮಾಡಿದ್ರೆ 400. 126 ಇಂಟು 3 ಎಷ್ಟು? 18, 1 378. ಓಕೆನಾ? 10.3 ಬರ್ಬೇಕು ಸ್ಟಾರ್ಟಿಂಗು. 10.3 ಯಾವುದಿದೆ? ಇದೇ ಆಪ್ಷನ್ ಇದೆ, 10.32. ಓಕೆ, ಸೇಮ್ ಇದು. ಎ ಶಾಪ್ಕೀಪರ್ ಫಿಕ್ಸಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ಆನ್ ಐಟಮ್ 52% ಅಬೌವ್ ಇಟ್ಸ್ ಕಾಸ್ಟ್ ಪ್ರೈಸ್. ವಾಟ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆನ್ ದ ಮಾರ್ಕೆಟ್ ಪ್ರೈಸ್ ಶುಡ್ ಬಿ ಅಲೋಡ್ ಟು ಗೈನ್ 15%. ಒಬ್ಬ ಅಂಗಡಿಯವನು ವಸ್ತುವಿನ ಗುರುತಿಸಲಾದ ಬೆಲೆಯ ಅದರ ಖರೀದಿ ಬೆಲೆಗಿಂತ 52% ಹೆಚ್ಚಿದೆ ಅಂತೆ. ಅವನ ಹತ್ರ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100ರಲ್ಲಿ ಇರುತ್ತೆ. ಸೊ ಈಗ ಎಷ್ಟಾಯಿತು? 152. ಓಕೆನಾ? ಸೊ ಗೈನ್ ಎಷ್ಟಂತ? 14. ಓಕೆ, ಗೈನ್ ಎಲ್ಲಿಗೆ ಹೋಗುತ್ತೆ? ಎಸ್ ಪಿಗೆ ಮಾಡಿ. 2ರಲ್ಲಿ 4 ಹೋದ್ರೆ ಎಷ್ಟಪ್ಪ? 12ರಲ್ಲಿ 4 ಹೋದ್ರೆ 8, 14ರಲ್ಲಿ 11 ಹೋದ್ರೆ 38 ಡಿವೈಡ್ ಬೈ ಎಷ್ಟು? 152. ಸೊ 100. 1 ಜಾ 4 ಜಾ 4 1 ಜಾ 425 ಜಾ 4 1 ಜಾ 455 ಜಾ. ಇದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸಮ್ ಆಫ್ ಮನಿ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬಿಕಮ್ಸ್ ಟ್ವೈಸ್ ದ ಪ್ರಿನ್ಸಿಪಲ್ ಅಮೌಂಟ್ ಇನ್ 3 years. ಇನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಬಿಕಮ್ 64 ಟೈಮ್ಸ್ ಆಫ್ ಇಟ್ಸ್ ವರ್ತ್? ಒಂದು ಮೊತ್ತವು ಸಂಯೋಜಿತ ಬಡ್ಡಿಯಲ್ಲಿ 3 ವರ್ಷಗಳಲ್ಲಿ 2 ಆಗುತ್ತದೆ. ಓಕೆನಾ? ಒಂದಿರೋದು 2 ಆಗಕ್ಕೆ ಎಷ್ಟು ತಗೊಳುತ್ತೆ? 3 ವರ್ಷ ತಗೊಳುತ್ತಂತೆ. ಅದೇ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಬಿಕಮ್ 64 ಟೈಮ್ಸ್, 64 ಪಟ್ಟು ಆಗಕ್ಕೆ ಎಷ್ಟು ವರ್ಷ ತಗೊಳುತ್ತೆ? ಓಕೆನಾ? ಸೊ ಡಬಲ್ ಆಯಿತು, ನಾವು ಡಬಲ್ ಮಾಡ್ಕೊಂಡು ಹೋಗೋಣ. 4, 8, 16, 32, 64. ಓಕೆನಾ? 3, 3, 3, 3 ಅಂಡ್ 3 ಎಷ್ಟಾಯಿತು? 18. ಸೊ ಹಾಗಾದರೆ ಎಷ್ಟು? 18. ಹಿಂಗಾದರೂ ಮಾಡಿ. ಆರ್. ಸೊ 2 to the power of what is equal to 64 ಅಪ್ಪ? 6. ಓಕೆನಾ? ಆ 6ನ ಅವ್ರು ಇಯರ್ಸ್ ಕೊಟ್ಟಿರ್ತಾರಲ್ಲ ಪ್ರಿನ್ಸಿಪಲ್ ಅಮೌಂಟ್, ಅದನ್ನ ಮಲ್ಟಿಪ್ಲೈ ಮಾಡಿ. 3 ಇಂಟು 6 ಎಷ್ಟು? 18. ಓಕೆನಾ? ಸೊ ಈಗ ಇನ್ನು ಉಳಿದಿರುವಂಥ ಟಾಪಿಕ್ಸ್, ನಾನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಹೇಳ್ತೀನಿ ನೋಡಿ. ಫಸ್ಟ್ ಇಂದ ತಗೊಳ್ಳೋಣ, ಪರ್ಸೆಂಟೇಜಿಂದ ತಗೊಳ್ಳೋಣ. ಪರ್ಸೆಂಟೇಜಿಂದ ಯಾವ ಪ್ರಶ್ನೆಗಳು ಕೇಳ್ತಿದ್ದಾರೆ ಅಂದರೆ ನಮಗೆ ಒಂದು ಎಕ್ಸಾಮಿನೇಷನ್ ಕ್ವಶನ್ಸ್ ಕೇಳ್ತಿದ್ದಾರೆ, ನೋಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಓಕೆ, ಅಂಡ್ ಪಾಪ್ಯುಲೇಷನ್ ಒಂದೊಂದು ಶಿಫ್ಟಲ್ಲಿ ಎಲೆಕ್ಷನ್ ಕ್ವಶನ್ಸನ್ನು ಕೇಳಿದ್ದಾರೆ, ಈಸಿ ಕ್ವಶನ್ಸ್. 1 or 2 ಕ್ವಶನ್ಸ್ ಕ್ಯಾಲ್ಕುಲೇಟಿವ್ ಇರುತ್ತೆ, ತೊಂದರೆ ಇಲ್ಲ. ಓಕೆ, ಅದಾದ್ಮೇಲೆ ಯಾವರೇಜ್, ಡೈರೆಕ್ಟ್ ಕ್ವಶನ್ಸು. ಫಾರ್ ಎಕ್ಸಾಂಪಲ್ 60 ನಂಬರ್ಸ್ದು 70 ಇದೆ, ಓಕೆನಾ? 45 ನಂಬರ್ಸ್ದು 65 ಇದೆ, 15 ನಂಬರ್ಸು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಕಂಪ್ಲೀಟ್ ಆವ್ರೇಜನ್ನು ಹೇಳಿದ್ದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಅದನ್ನು ಸಮೇತ ಒಂದ್ಸಲ ನೋಡ್ಕೊಂಡು ಹೋಗಿ, ಓಕೆನಾ? ಸೊ 2x ಅಲ್ಲಿ ನೋಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಇಷ್ಟು ಅದಾದಮೇಲೆ ಸೊ TSD, ಓಕೆನಾ? ಇದರಲ್ಲಿ ರಿಲೇಟಿವ್ ಸ್ಪೀಡ್ ಆರ್ ಅವರೇಜ್ ಸ್ಪೀಡ್ ಆರ್ ಟ್ರೈನ್ಸ್, ಇಷ್ಟಿಂದ ಪ್ರಶ್ನೆಗಳು ಬರ್ತಿದೆ. ಓಕೆನಾ? ಅದಾದಮೇಲೆ ಏಜಸ್ಸಿಂದ ಜಾಸ್ತಿ ಕೇಳ್ತಿಲ್ಲ, ಕೇಳ್ತಿದ್ದಾರೆ, ಇಲ್ಲಾಂದರೆ ಇಲ್ಲ. ಓಕೆನಾ? ಅದಾದಮೇಲೆ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಆಯಿತು. ಓಕೆ, ಮೋಡ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇದರಲ್ಲಿ ಸಮೇತ 3 ಮೀಡಿಯನ್ ಮೈನಸ್ 2 ಮೀನ್ ಇದು ಜಾಸ್ತಿ ಕೇಳ್ತಿದ್ದಾರೆ. ಅಂಡ್ ಓಕೆನಾ, ಕಂಟಿನ್ಯೂಸ್ಲಿ ಇದೆ ಅಲ್ವಾ, ಎಲ್ ಪ್ಲಸ್ ಇದರಿಂದನೂ ಸಮೇತ ತುಂಬ ಕೇಳ್ತಿದ್ದಾರೆ. ಅದಾದಮೇಲೆ ಏಜಸ್ದು ರೇಷಿಯೋನೇ ನೋಡ್ಕೊಂಡೋಗಿ ಸಾಕಾಗುತ್ತೆ, ರೇಷಿಯೋಸಿಂದನೇ ನೋಡ್ಕೊಂಡೋಗಿ ಸಾಕಾಗುತ್ತೆ. ಓಕೆನಾ? ಅದಾದಮೇಲೆ ಟ್ರಿಗ್ನೋಮೆಟ್ರಿನೂ ಅಷ್ಟೇ, ಕೇಳ್ಬೋದು ಕೇಳದೇ ಇರ್ಬೋದು.
ಹಾಗಾಗಿ ಬೇಸಿಕ್ ಪ್ರಾಬ್ಲಮ್ಸೇ ನೋಡ್ಕೊಂಡೋಗಿ, ಬಿಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಬೇಸಿಕ್ ಪ್ರಾಬ್ಲಮ್ಸನ್ನು ನೋಡ್ಕೊಂಡೋಗಿ. ಅದೇ ಥರ ಜಿಯೋಮೆಟ್ರಿ ಕೇಳ್ತಿರೋದು ಡೈರೆಕ್ಟ್ ಕ್ವಶನ್ಸು. ಸೊ ಡೈರೆಕ್ಟ್ ಕ್ವಶನ್ಸು ಆಂಗಲ್ಸಿಂದ ಕೇಳ್ತಿದ್ದಾರೆ ಜಾಸ್ತಿ, ಓಕೆನಾ? ಆಂಗಲ್ಸಿಂದ ಜಾಸ್ತಿ ಕೇಳ್ತಿದ್ದಾರೆ. ಸೊ ನೋಡೋಣ, ಇನ್ಯಾವುದಾದ್ರು ಬಿಟ್ಟಿದ್ದೀವಾ? ಸೊ ಸಿಂಪ್ಲಿಫಿಕೇಶನ್ ಅದೊಂದು ಹೇಳ್ತೀನಿ ನೋಡಿ. ಸಿಂಪ್ಲಿಫಿಕೇಶನ್ ಯಾವ ಥರ ಕೇಳ್ತಿದ್ದಾರೆ ಅಂದರೆ, ಫಾರ್ಮುಲಾ ಬೇಸ್ಡ್, ಲೈಕ್ ಯಾವ ಥರ ಕೇಳ್ತಿದ್ದಾರೆ ಅಂದರೆ, ಸಿಂಪ್ಲಿಫಿಕೇಶನ್ a² + b² ಆರ್ a² - b². ಕ್ಲಿಯರ್? a + b × a - b ಈ ಥರ, ಆರ್ a + b ಸಮಥಿಂಗ್ ಕೊಟ್ಟು a × b ಕೊಟ್ಟು a² + b². ಓಕೆನಾ? ಈ ಒಂದು ಫಾರ್ಮುಲಾ ಅವ್ರು ಏನು ಕೇಳ್ತಿದ್ದಾರೆ, ಸಿಂಪ್ಲಿಫಿಕೇಶನ್ಸಲ್ಲಿ ಕೇಳ್ತಿದ್ದಾರೆ. ಸೊ ಬೇಸಿಕ್ ಕ್ವಶನ್ಸೇ ಬರ್ತಿದೆ. ನಾವು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಏನು ಓದಿದಿರಾ ದಯವಿಟ್ಟು ಅಲ್ಲಿಂದನೇ ಪ್ರಶ್ನೆಗಳು ಬರುತ್ತೆ. ನೀವು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ, ಕೂಲಾಗಿ ಹೋಗಿ ಆರಾಮಾಗಿ ಬರ್ಬೋದು. ಓಕೆನಾ? ಸೊ ಇಷ್ಟು ಇವತ್ತಿನ ಒಂದು ಸೆಷನಲ್ಲಿ. ಯಾರೆಲ್ಲ NTPCಗೆ ಪ್ರಿಪ್ರೇಷನ್ ಆಗ್ತಾರೋ ಅವ್ರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ದಯವಿಟ್ಟು ಎಲ್ಲರೂ ಸಮೇತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.